ಹಾಯ್ ನಮಸ್ಕಾರ ಗೆಳೆಯರೆ. ಇವತ್ತಿನ ಈ ವಿಡಿಯೋದಲ್ಲಿ ಭಗವಾನ್ ಶಿವನು ತನ್ನ ದೇಹದ ತುಂಬೆಲ್ಲ ಬೂದಿಯನ್ನು ಏಕೆ ಬಳಿದುಕೊಂಡಿರುತ್ತಾನೆ ಅಂತ ನೋಡೋಣ, ಹಾಗೂ ಇದರ ಹಿಂದೆ ಇರುವ ದಂತಕಥೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ದೇವಿ ಶ್ರೀ ಪಾರ್ವತಿ ದೇವಿ ಒಮ್ಮೆ ಶಿವನನ್ನು ಕೇಳಿದಳು, ನೀನು ಯಾವಾಗಲೂ ನಿನ್ನ ದೇಹದ ಮೇಲೆ ಬೂದಿಯನ್ನು ಏಕೆ ಹೆಚ್ಚಿಕೊಳ್ಳುತ್ತೀಯ, ಅದಕ್ಕೆ ಕಾರಣವೇನು ಅಂತ ಕೇಳಿದಳು. ಇದಕ್ಕೆ ಶಿವನು ಶ್ರೀ ಪಾರ್ವತಿ ದೇವಿಗೆ ಈ ಕಥೆಯನ್ನು ಹೇಳಿದನು. ಅದೇನೆಂದರೆ, ಹಿಂದೆ ಒಬ್ಬ ಬ್ರಾಹ್ಮಣ ಇದ್ದನು. ಅವನು ಮಹಾಋಷಿ ಭೃಗುವಿನ ವಂಶಸ್ಥ. ಈ ಬ್ರಾಹ್ಮಣ ಬಹಳ ಕಷ್ಟಕರವಾದ ತಪಸ್ಸನ್ನು ಪ್ರಾರಂಭಿಸಿದನು. ಬೇಸಿಗೆಯ ಭೀಕರ ಬಿಸಿಲು ಬ್ರಾಹ್ಮಣನಿಗೆ ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡಲಿಲ್ಲ. ಮಳೆಗಾಲದ ಮಳೆಯಿಂದ ಅವನು ತೊಂದರೆಗೊಳಗಾಗಲಿಲ್ಲ. ಬ್ರಾಹ್ಮಣನಿಗೆ ಧ್ಯಾನ ಮಾಡುವುದರಲ್ಲಿ ಮಾತ್ರ ಆಸಕ್ತಿ ಇತ್ತು. ಬ್ರಾಹ್ಮಣನಿಗೆ ಹಸಿವಾದಾಗ ಅವನು ಕರಡಿಗಳು, ಜಿಂಕೆಗಳು, ಸಿಂಹಗಳು ಮತ್ತು ನರಿಗಳನ್ನು, ಹಣ್ಣುಗಳನ್ನು ತರಲು ಕೇಳುತ್ತಿದ್ದನು. ಕಾಡು ಮೃಗಗಳು ಅವನ ಮೇಲಿನ ಎಲ್ಲ ಭಯವನ್ನು ಕಳೆದುಕೊಂಡಿದ್ದವು. ಅವನ ಅವಶ್ಯಕತೆಗಳನ್ನು ಪೂರೈಸುವ ಬದಲು ಅವನಿಗೆ ಸೇವೆ ಸಲ್ಲಿಸಿದವು. ನಂತರ ಬ್ರಾಹ್ಮಣನು ಹಣ್ಣುಗಳನ್ನು ತಿನ್ನುವುದನ್ನು ಸಹ ನಿಲ್ಲಿಸಿದನು. ಬ್ರಾಹ್ಮಣನು ಹಸಿರು ಎಲೆಗಳನ್ನು ಮಾತ್ರ ತಿನ್ನುತ್ತಿದ್ದನು. ಮತ್ತು ಸಂಸ್ಕೃತದಲ್ಲಿ ಎಲೆಗಳನ್ನು ಪರ್ಣ ಎಂದು ಕರೆಯುವರು. ಬ್ರಾಹ್ಮಣನನ್ನು ಪರ್ಣದ ಎಂದು ಕರೆಯಲ್ಪಟ್ಟನು, ಅಂದರೆ ಎಲೆಗಳನ್ನು ತಿನ್ನುವವನು ಎಂದರ್ಥ. ಪರ್ಣದವರು ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿದರು. ಒಂದು ದಿನ ಪರ್ಣದವರು ಹುಲ್ಲು ಕತ್ತರಿಸುತ್ತಿದ್ದಾಗ ಅವರ ಕುಡುಗೋಲು ಜಾರಿ ಮಧ್ಯದ ಬೆರಳನ್ನು ಕತ್ತರಿಸಿತು. ಕತ್ತರಿಸಿದ ಕೀಲುಗಳಿಂದ ಯಾವುದೇ ರಕ್ತ ಬರದಿರುವುದನ್ನು ಕಂಡು ಪರ್ಣದವರು ಆಶ್ಚರ್ಯಚಕಿತರಾದರು. ಬದಲಾಗಿ ಸಸ್ಯಗಳಿಂದ ಹೊರಹೊಮ್ಮುವಂತಹ ರಸವು ಹೊರಬಂದಿತು. ಪರ್ಣಾದನ ದುರಹಂಕಾರಕ್ಕೆ ಮಿತಿಯೇ ಇರಲಿಲ್ಲ. ಪರ್ಣಾದನು ಇಷ್ಟು ದಿನ ಹಸಿರು ಎಲೆಗಳನ್ನು ತಿಂದು ಬದುಕಿದ್ದರಿಂದಲೇ ಹೀಗೆ ಆಗುತ್ತದೆ ಎಂದು ಅರಿತುಕೊಂಡನು. ಪರ್ಣಾದನು ಸಂತೋಷದಿಂದ ಜಿಗಿಯಲು ಪ್ರಾರಂಭಿಸಿದನು. ಪರಮಶಿವನು ಪರ್ಣದವರಿಗೆ ಪಾಠ ಕಲಿಸಬೇಕೆಂದು ನಿರ್ಧರಿಸಿದನು. ಪರಮಶಿವನು ಬ್ರಹ್ಮಾಂಡನ ವೇಷ ಧರಿಸಿ ಪರ್ಣದ ಮುಂದೆ ಬಂದನು. ನೀನು ಯಾಕೆ ಇಷ್ಟೊಂದು ಸಂತೋಷವಾಗಿದ್ದೀಯ ಎಂದು ವೇಷ ಧರಿಸಿದ ಪರಶಿವನು ಕೇಳಿದನು. ನಿನಗೆ ಕಾಣುತ್ತಿಲ್ಲವೇ ಎಂದು ಪರ್ಣದ ಉತ್ತರಿಸಿದನು. ನನ್ನ ತಪಸ್ಸು ಎಷ್ಟು ಯಶಸ್ವಿಯಾಗಿದೆ ಎಂದರೆ ನನ್ನ ರಕ್ತವು ಸಸ್ಯಗಳ ರಸದಂತೆ ಮಾರ್ಪಟ್ಟಿದೆ ಎಂದನು. ಶಿವನು ಇದಕ್ಕೆ, ಈ ರೀತಿಯ ದುರಹಂಕಾರವು ಎಲ್ಲ ತಪಸ್ಸಿನ ಫಲಗಳನ್ನು ನಾಶಪಡಿಸುತ್ತದೆ ಎಂದು ಹೇಳಿದನು. ನೀವು ಯಾವುದರ ಬಗ್ಗೆ ಹೆಮ್ಮೆ ಪಡಬೇಕು? ಶಿವನು ಮುಂದುವರಿಸಿದನು, ನಿಮ್ಮ ರಕ್ತವು ಸಸ್ಯಗಳ ರಸವಾಗಿ ಮಾರ್ಪಟ್ಟಿದೆ. ನೀವು ಸಸ್ಯಗಳನ್ನು ಸುಟ್ಟಾಗ ಏನಾಗುತ್ತದೆ? ಅವು ಬೂದಿಯಾಗುತ್ತವೆ. ನಾನು ಸ್ವಂತ ತುಂಬ ತಪಸ್ಸು ಮಾಡಿದ್ದೇನೆ. ನನ್ನ ರಕ್ತವು ಬೂದಿ ಅಥವಾ ವಿಭೂತಿ ಆಗುತ್ತದೆ ಎಂದು ಶಿವನು ಹೇಳಿದನು. ವೇಷ ಧರಿಸಿದ ಶಿವನು ತನ್ನ ಮಧ್ಯದ ಬೆರಳನ್ನು ಕತ್ತರಿಸಿದನು ಮತ್ತು ಅದರಿಂದ ಬೂದಿ ಹೊರಬಂದಿತು. ಪರ್ಣದನು ನಿಜವಾಗಿಯೂ ಪ್ರಭಾವಿತನಾದನು. ತಾನು ಹೆಮ್ಮೆ ಪಡಲು ಏನೂ ಇಲ್ಲ ಎಂದು ಪರ್ಣದವನು ಅರಿತುಕೊಂಡನು. ಇಲ್ಲಿ ತನಗಿಂತ ಹೆಚ್ಚಿನ ಸನ್ಯಾಸಿ ಇದ್ದಾನೆ ಎಂದು ಅರಿತುಕೊಂಡನು. ಪರ್ಣದವನು ವೇಷ ಧರಿಸಿದ ಶಿವನನ್ನು, ನೀನು ಯಾರು ಎಂದು ಕೇಳಿದನು. ಮತ್ತು ಹೀಗೆ ಶಿವನು ತನ್ನ ನಿಜವಾದ ರೂಪವನ್ನು ಪರ್ಣದವನಿಗೆ ತೋರಿಸಿದನು. ಆ ದಿನದಿಂದ ಶಿವನ ದೇಹದ ಮೇಲೆ ಯಾವಾಗಲೂ ಬೂದಿ ಇರುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನೊಂದು ದಂತಕಥೆಯನ್ನು ನೋಡುವುದಾದರೆ, ಹಿಂದೂ ಇತಿಹಾಸದ ಪ್ರಕಾರ ಶಿವನ ಮೇಲಿನ ತನ್ನ ತಂದೆಯ ಅಗೌರವವನ್ನು ಪ್ರತಿಭಟಿಸಿ ತನ್ನನ್ನು ತಾನೇ ಆತ್ಮಾಹುತಿ ಮಾಡಿಕೊಂಡ ತನ್ನ ಪ್ರೀತಿಯ ಪತ್ನಿ ಸತಿಯ ಮರಣದ ನಂತರ ವಿನಾಶದ ವಿಶ್ವ ನೃತ್ಯವನ್ನು ತಾಂಡವವನ್ನು ಪ್ರದರ್ಶಿಸಿದ ನಂತರ ಶಿವನು ತನ್ನ ಬೂದಿ ಲೇಪಿತ ದೇಹವನ್ನು ಪಡೆದನು. ಕೋಪಗೊಂಡ ಮತ್ತು ದುಃಖಿತನಾದ ಶಿವನು ಸತಿಯ ಶವವನ್ನು ವಿಶ್ವದಾದ್ಯಂತ ಸಾಗಿಸಿದನು. ಇದು ವಿನಾಶ ಮತ್ತು ಅವ್ಯವಸ್ಥೆಯನ್ನು ಉಂಟುಮಾಡಿತು. ಶಿವನನ್ನು ಸಮಾಧಾನಪಡಿಸಲು ಬ್ರಹ್ಮಾಂಡದ ರಕ್ಷಕನಾದ ವಿಷ್ಣು ತನ್ನ ಚಕ್ರವನ್ನು ಬಳಸಿ ಸತಿಯ ದೇಹವನ್ನು 51 ತುಂಡುಗಳಾಗಿ ಕತ್ತರಿಸಿದನು. ಅದು ಭೂಮಿಯ ವಿವಿಧ ಸ್ಥಳಗಳಲ್ಲಿ ಬಿದ್ದು ಶಕ್ತಿಪೀಠಗಳು ಅಥವಾ ದೇವಿಯ ಸ್ಥಾನಗಳಾದವು. ತನ್ನ ಕೋಪ ಮತ್ತು ದುಃಖದ ನಿರರ್ಥಕತೆಯನ್ನು ಅರಿತುಕೊಂಡ ಶಿವನು ಸತಿಯ ಚಿತೆಯ ಬೂದಿಯನ್ನು ತನ್ನ ದೇಹಕ್ಕೆ ಹಚ್ಚಿಕೊಂಡು ಅವಳ ಮೇಲಿನ ತನ್ನ ಬಾಂಧವ್ಯವನ್ನು ತ್ಯಜಿಸಿದನು. ನಂತರ ಅವನು ಹಿಮಾಲಯದಲ್ಲಿ ಧ್ಯಾನ ಮಾಡುವ ಪರಮ ತಪಸ್ವಿಯಾದನು ಮತ್ತು ತನ್ನ ಆಶೀರ್ವಾದವನ್ನು ಬಯಸುವವರಿಗೆ ವರಗಳನ್ನು ನೀಡುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.